ಈಗ ಸಿನಿಮಾ ಟ್ಯಾಲೆಂಟ್ ಅಂತ ಬಂದಾಗ ಲ್ಯಾಂಗ್ವೇಜ್ ಬ್ಯಾರಿಯರ್ ನೋ ಮ್ಯಾಟರ್ ಸರ್, ಅದನ್ನು ಮೀರಿನೇ ಕಲೆ ಇರೋದು. ಹಾಗಾಗಿ ಈಗ ತಮಿಳ್ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಾಗ ಆ ಎಕ್ಸ್ಪೀರಿಯನ್ಸ್ ಏನಾದರೂ ಬೇರೆ ಥರ ಇರುತ್ತಾ? ಲೈಕ್ ಏನು ಡಿಫ್ರೆನ್ಸ್ ಅನಿಸ್ತು ನಿಮಗೆ? ಏನು ಅನ್ನಿಸ್ಲಿಲ್ಲ ನಮಗೆ. ಇನ್ಫ್ಯಾಕ್ಟ್ ವಿಜಯ್ ಬಗ್ಗೆ ನಾನು ಭಾಳ ಖುಷಿ ಪಡೋದೇನು ಅಂದರೆ, ಭಾಳ ಬೇಗ ಕನ್ನಡ ಕಲ್ತರವರು. ಅಂದರೆ ಇವ್ರು ಮಾತಾಡೋದ್ರಲ್ಲಿ ಇನ್ನೂ ತುಂಬ ಫ್ಲೂಯೆಂಟ್ ಇಲ್ದಲ್ಲೇ ಇರ್ಬೋದು, ಬಟ್ ಇಫ್ ಯು ಸಿ ನೀವೇನು ಮಾತಾಡ್ತೀರೋ ಅರ್ಥ ಮಾಡ್ಕೋತಾರೆ ಅವರು. ನಾವು ಕನ್ನಡದಲ್ಲೇ ಮಾತಾಡ್ತಾ ಇದ್ದಿದ್ದು ಅವ್ರ ಹತ್ರ. ನಾವು ಯಾವುದೋ ಒಂದು ಮೂಡಲ್ಲಿ ಇರ್ಬೇಕಾದ್ರೆ, ಅಂದರೆ ಈಗ ಯಾವತ್ತೋ ಒಂದು ದಿವಸ ಈಗ ನಾನೇ ಸ್ವಲ್ಪ ಎಲ್ಲ ಪಣ್ಣಿರ್ಕಿಂಗಪ್ಪ ಅಂದಾಗ ನಾವು ಕನ್ನಡ ಬಿಟ್ಟು ತಮಿಳಲ್ಲಿ ಬೈತಾ ಇದ್ದೆ ಅವರಿಗೆ. ಅಂದರೆ ಒಂದು ಓವರ್ ಆಲ್ ಎಲ್ಲರಿಗೂ. ಅದು ಬಿಟ್ಟರೆ ಎಷ್ಟೋ ಸಲ ಅವರು ಎಂತ ಮಾಡ್ತಾರೆ, ಏನು ಮಾಡ್ತಾ ಇದ್ದೀರಿ, ಅವ್ರು ಕನ್ನಡದಲ್ಲಿ ಬೈಯೋರು. ಸೊ ಇಟ್ ಇಸ್ ಅನ್ ಇಂಟ್ರಾಕ್ಷನ್ ಆಫ್ ದಟ್ ಸಾರ್ಟ್. ಬಟ್ ಐ ಲೈಕ್ ದಟ್ ಎಫರ್ಟ್ ಆಫ್ ವಿಜಯ್, ಬಿಕಾಸ್ ದ ವೇ ಈ ಎರಡನೇ ಸಿನಿಮಾದಲ್ಲೇ ಹಿ ಪಿಕ್ಡ್ ಅಪ್ ಕನ್ನಡ ಸೋ ಬ್ಯೂಟಿಫುಲಿ. ಅದು ಒಂದು ನಮಗೆ ಪ್ರೀತಿ ಕೊಡುತ್ತೆ. ಯಾಕಂದರೆ ಎಷ್ಟೋ ಸಲ ನಮ್ಮಲ್ಲಿ ಅವರ ಭಾಷೆಯಲ್ಲೇ ಮಾತಾಡಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಹೊರತು ಬಂದವರು ಕನ್ನಡ ಕಲಿಬೇಕು ಅನ್ನೋ ಆಸಕ್ತಿ ತೋರಿಸಿರಲ್ಲ. ಪ್ರಾಬಬ್ಲಿ ಬಿಕಾಸ್ ನಾವು ಅವ್ರ ಭಾಷೆಯಲ್ಲೇ ಮಾತಾಡೋದ್ರಿಂದ ಲೈಫ್ ಹಸ್ ಬಿಕಮ್ ಲಿಟಲ್ ಈಸಿಯರ್. ನೋ ವಿಜಯ್ ಐ ಥಿಂಕ್ ದಟ್ ವೇ ಹ್ಯಾಸ್ ಅಂಡರ್ಸ್ಟುಡ್. ನಾವು ಕನ್ನಡದ ಡೈಲಾಗ್ ಹೇಳ್ತಾಯಿದ್ರೆ ನೀಟಾಗಿ ಅರ್ಥ ಮಾಡ್ಕೋತಾರೆ. ನೀವು ಮಾಧ್ಯಮದಲ್ಲೂ ನೋಡಿ, ನೀವು ನಿಮ್ಮ ಕನ್ನಡ ಪ್ರಶ್ನೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಏನು ಹೇಳಿದ್ರು ಅಂತ ಕೇಳಲ್ಲ. ಸೊ ದ್ಯಾಟ್ ವೇ ನನಗೆ ಅವ್ರು ತಮಿಳ್ನವ್ರು ಅಂತ ಯಾವತ್ತೂ ಅನಿಸಿಲ್ಲ. ಸ್ಟಾರ್ಟ್ ಆಗಿದ್ದೆ ಅವ್ರ ಕರಿಯರ್ ಕನ್ನಡದಲ್ಲಿ, ಎರಡನೇ ಸಿನಿಮಾ ಆಯಿತು. ಸೊ ಮೂರನೇ ಸಿನಿಮಾ ಆಲ್ರೆಡಿ ಬರೀತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಐ ಗೆಸ್ ಇಟ್ ವಾಸ್ ಅ ಪ್ಯಾಕೇಜ್ ಆಫ್ ಲಾಡ್ ಆಫ್ ಬ್ಯೂಟಿಫುಲ್ ಪೀಪಲ್ ಆ್ಯಂಡ್ ಎವ್ರಿಬಡಿ ಪುಟ್ ಟುಗೆದರ್. ಗಣೇಶ್ ಎಡಿಟರ್, ಅವ್ರ ಬಗ್ಗೆನೂ ಹೇಳಲೇಬೇಕು ನಾನು. ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಎಡಿಟರ್ಸ್ ಐ ಹ್ಯಾವ್ ಮೆಟ್ ಆ್ಯಂಡ್ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್. ಸೊ ಐ ಥಿಂಕ್ ಈ ಸಿನಿಮಾದಲ್ಲಿ ಅದೊಂದು ಆಯಿತು. ಆ್ಯಂಡ್ ಸಿನಿಮಾಟೋಗ್ರಫರ್ ಬಗ್ಗೆ ನಾನು ಹೇಳಲೇಬೇಕು. ನಾನು ಕೇಳ್ಪಟ್ಟೆ ಶೇಖರ್ ಅವ್ರು ನಿಮ್ಮ ಸುದೀಪ್ ಅವ್ರನ್ನ ಸೂಪರಾಗಿ ತೋರಿಸ್ತಾರೆ. ಅಂದರೆ ಸುದೀಪ್ ಅವ್ರ ಸಿನಿಮಾಗೋಸ್ಕರನೇ ಒಂದು ಕ್ಯಾಮ್ರಾಮನ್ ಇಟ್ಟಂಗಿರ್ತಾರೆ ಅವರು ಅಂತ. ಹೌದು. ಅಂದರೆ ನನಗೆ ಆ ವಿಚಾರದಲ್ಲಿ ನಂದು ತುಂಬ ಟೆಕ್ನಿಷಿಯನ್ಸ್ ಇದ್ದಾರೆ ನನ್ನ ಅಕ್ಕಪಕ್ಕ. ಅದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಟೆಕ್ನಿಷಿಯನ್ಸ್ ರೈಟರ್ಸ್ ಇರ್ಬೋದು, ನಮ್ಮ ಡೈಲಾಗ್ ರೈಟರ್ಸ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು. ಐ ಡೋಂಟ್ ನೋ ವೈ, ಬಟ್ ದೇ ಶೋನ್ ಇಮ್ಮೆನ್ಸ್ ಲವ್ ವೆನ್ ಇಟ್ ಕಮ್ಸ್. ನಾವು ಓಕೆ ಅಂದಿದ್ರು ಇಲ್ಲ ಸರ್ ಹಿಂಗಿರೋಕ್ಕಾಗ, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು. ಚಂದ್ರು ಆ ವಿಚಾರದಲ್ಲಿ ನೆಗೋಷಿಯೇಟೇ ಆಗಲ್ಲ. ಬಟ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಸಿನಿಮಾ. ನನಗೆ ಯಾವ ಥರ ಬೇಕು, ನನ್ನನ್ನು ಗ್ಲಾಮರಾಗಿ ತೋರಿಸೋದಕ್ಕೆ ಮಾಡಲ್ಲ ಅವರು. ನನಗೊಂದು ಐಡಿಯಾ ಇರುತ್ತೆ, ಇಲ್ಲ ಚಂದ್ರು ಲೈಟಿಂಗ್ ಇಷ್ಟೇ ಬರಬೇಕು, ರಸ್ಟಿಕ್ ಆಗಿರಲಿ, ಅದು ಬಂದರೆ ಅದೊಂದು ಕಣ್ಣು ಮಾತ್ರ ಕಾಣಬೇಕು, ನೀವು ಲೈಟಿಂಗ್ ಮಾಡಬೇಡಿ. ಹಿ ವುಡ್ ಡು ವಂಡರ್ಫುಲ್ ಜಾಬ್. ಆ್ಯಂಡ್ ನನ್ಗೆ ಗೊತ್ತಿರೋ ಹಾಗೆ ಐ ಗೆಸ್ ಒನ್ ಆಫ್ ದಿ ಫೈನೆಸ್ಟ್ DOPs ವಿ ಹ್ಯಾವ್. ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಎಲ್ಲರೂ ಅವ್ರಿಗೆ ಬೆಂಕಿ ಚಂದ್ರು ಅಂತ ಕರೆಯೋದು ಆ್ಯಕ್ಚುಲಿ. ಅಂದರೆ ಬೇರೆ ಸೆಟ್ಗಳಲ್ಲಿ ಹಂಗಿರ್ತಾರೆ ಬೆಂಕಿ ಥರ. ಯಾರಾದ್ರೂ ಅದನ್ನು ಬಂದು ಹೇಳಿದಾಗ ನಂಗೆ ಆಶ್ಚರ್ಯ ಆಗೋದು ಏನಕ್ಕಂದ್ರೆ, ನಾವು ನಮ್ಮ ಸೆಟ್ಟಲ್ಲಿ ವಾಯ್ಸೇ ಕೇಳಲ್ವಲ್ಲ. ದ್ಯಾಟ್ ಈಸ್ ದ ರೆಸ್ಪೆಕ್ಟ್ ದೇ ಹ್ಯಾವ್ ಆ್ಯಂಡ್ ದ ವೇ ದೇ ಲವ್ಡ್ ಅವರ್ ಫಿಲ್ಮ್. ಆ್ಯಂಡ್ ಅಷ್ಟು ಕೆಲಸ ನೋಡಿ, ನಾನು ಒಂದು ಮಾತು ಹೇಳಿದೆ ಅಷ್ಟೇ, December 25th ರಿಲೀಸ್ ಆಗಬೇಕು. ಇದು ದಟ್ ಮೀನ್ಸ್ November 13th ಡೇಟ್ ಕೊಟ್ಟಿದ್ದಾರೆ ಡೈರೆಕ್ಟರ್. November 13th ಕಂಪ್ಲೀಟ್ ಆಗಬೇಕು ನನಗೆ ಅಂತ. ಇನ್ಫ್ಯಾಕ್ಟ್ November 12th ಕಂಪ್ಲೀಟ್ ಮಾಡೋಕ್ಕೆ ರೆಡಿ ಆಗಿತ್ತು. ಒಂದೇ ಒಂದು ಚಿಕ್ಕ ಪ್ಯಾಚ್ ವರ್ಕು ನನಗೆ ನಿದ್ದೆ ಇಲ್ಲ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಡೇಗೆ ತಳ್ಳೋದು, ಇಲ್ಲಾಂದ್ರೆ ಒಂದು ದಿವಸ ಮುಂಚೆ ಮಾಡಿದ್ದು. ಅಂದರೆ ನಾನು ಹೇಳಿದ್ದನ್ನು ಎಷ್ಟು ಸೀರಿಯಸ್ ಆಗಿ ತೊಗೊಂಡ್ರು ಅವರು. ಅದು ಇಲ್ಲಿಂದ ಮಾಡಬೇಕಲ್ಲ, ಬಲವಂತವಾಗಿ ನಾನು ಫೋನ್ ಮಾಡಿ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ದೇ ಹ್ಯಾವ್ ಡನ್ ಇಟ್ ಆ್ಯಂಡ್ ದಟ್ ವೇ ಐ ಓ ಅ ಲಾಟ್ ಟು ಮೈ ಟೀಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.